भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टवागुंसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಪುಷ್ಯ ಬಹುಳ ಪಾಡ್ಯ ಆದಿತ್ಯ ವಾಸರ ಇಂತಹ ಶ್ರೇಷ್ಠವಾದಂತಹ ಈ ಭಾನುವಾರದ ಮುಸ್ಸಂಜೆಯಲ್ಲಿ ಸಂಕಷ್ಟಹರ ಗಣಪತಿ ಸ್ತೋತ್ರಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಸಂಕಷ್ಟನಾಶನ ಗಣೇಶ ಸ್ತೋತ್ರಂ ಓಂ ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೆ ನಿತ್ಯಂ ಆಯುಃ ಕಾಮಾರ್ಥ ಸಿದ್ಧಯೇ ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಭಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯೈ ಯಃ ಪಠೇನ್ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ ಸರ್ವಸಿದ್ಧಿಕರಂ ಪ್ರಭೋ. ವಿದ್ಯಾಧಿದೇವತಾ ಶ್ರೀ ಗಣಪತಿ ಸ್ವಾಮಿ ಕೀ ಜೈ. ಎರಡು ನಿಮಿಷ ನಾಮ ಜಪ, ಷಡಕ್ಷರಿ ಮಂತ್ರದ ಜಪ. 6 ಅಕ್ಷರಗಳುಳ್ಳ ಮಂತ್ರ ಓಂ ನಮಃ ಶಿವಾಯ. ಷಡಕ್ಷರಿ ಮಂತ್ರ ಹೇಳ್ಕೊಟ್ಟ ನಂತರ ಪುನರಾವರ್ತನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ. ಇಂದು ಆದಿತ್ಯವಾಸರ ಜನವರಿ ತಿಂಗಳ 4ನೇ ತಾರೀಕು 2026 ಇಸವಿ, ಪುಷ್ಯ ಬಹುಳ ಪಾಡ್ಯ. ಈ ಶುಭ ಸಂದರ್ಭದಲ್ಲಿ ದೇವಸ್ಯ ಕೀರ್ತನಂ, ಒಂದು ದೇವರ ಭಜನೆ, ಅತ್ಯಂತ ಪ್ರಾರ್ಥನಾಯುಕ್ತವಾದಂತಹ ಒಂದು ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಆ ಜೀವ ಕುಸುಮವಿದು ಮೀಸಲು ನಿನಗೆ, ಮೇಸರನ ಹೊಂಗಿರಣ ಸೋಂಕದ ಮುನ್ನ, ಜೀವನದ ಬಿರುಗಾಳಿ ಬೀಸುವ ಮುನ್ನ, ಉದ್ಧರಿಸು ದೇವ ದೇವಾಧಿದೇವ. ಜೀವ ಕುಸುಮವಿದು ಮೀಸಲು ನಿನಗೆ, ನೇಸರನ ಹೊಂಗಿರಣ ಸೋಂಕದ ಮುನ್ನ, ಜೀವನದ ಬಿರುಗಾಳಿ ಬೀಸುವ ಮುನ್ನ, ಉದ್ಧರಿಸೋ ದೇವ ದೇವಾಧಿದೇವ. ಪಾತಾಳದಿಂದ ನಿನ್ನಯ ಚರಣ, ಬ್ರಹ್ಮಾಂಡದಿಂದ ನಿನ್ನಯ ಮುಕುಟ, ಬೃಹತ್ತು ನೀನು ಸೂಕ್ಷ್ಮತೆಯು ನೀನು, ಉದ್ಧರಿಸು ದೇವಾ ದೇವಾಧಿದೇವ. ಉದ್ಧರಿಸು ದೇವಾ ದೇವಾಧಿದೇವ. ಬೇಡನ ಕೊಂಡೊಯ್ದೆ ಕೈಲಾಸ ನಿಧಿಗೆ,
ಕೋರೊಂಬು ಎಸೆದ ನರನಿಗೆ ಒಲಿದೆ. ಭಕ್ತಿಯ ಪ್ರಿಯ ನೀನು, ಭಕ್ತರ ಪ್ರಿಯ ನೀನು. ಉದ್ಧರಿಸು ದೇವಾ ದೇವಾಧಿದೇವ. ಜೀವ ಕುಸುಮವಿದು ಮೀಸಲು ನಿನಗೆ. ನೇಸರನ ಹೊಂಗಿರಣ ಸೋಂಕದ ಮುನ್ನ. ಜೀವನದ ಬಿರುಗಾಳಿ ಬೀಸುವ ಮುನ್ನ. ಉದ್ಧರಿಸು ದೇವಾ ದೇವಾಧಿದೇವ. ಉದ್ಧರಿಸು ದೇವಾ ದೇವಾಧಿದೇವ. ದೇವಾಧಿದೇವ ದೇವಾಧಿದೇವ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये हर हर महादेव शंभो। ಶ್ರೀಮದ್ ಭಗವದ್ಗೀತೆಯ ಷೋಡಶೋಧ್ಯಾಯ ಕೆಲವು ಶ್ಲೋಕಗಳ ಪಾರಾಯಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಷೋಡಶೋಧ್ಯಾಯಃ दैवासुर संपद्विभाग योगः। श्री भगवानुवाच असत्यमप्रतिष्ठन्ते जगदाहुरनीश्वरम् अपरस्परसम्भूतम् किमन्यत् कामहेतुकम्। एतां दृष्टिमवष्टभ्य नष्टात्मानोऽल्पबुद्धयः प्रभवन्त्युग्रकर्माणः क्षयाय जगतो हिताः। काममाश्रित्य दुष्पूरम् दम्भमानमदान्विताः मोहात् गृहीत्वा सद्ग्राहान् प्रवर्तन्ते शुचिव्रताः। चिन्तामपरिमेयाञ्च प्रलयान्तामुपाश्रिताः।
ಕಾಮೋಪಭೋಗ ಪರಮಾಹ ಏತಾವದಿತಿ ನಿಶ್ಚಿತಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಳಯಾಂತ ಅಪರಿಮೇಯ ಚಿಂತಾ ಉಪಾಶ್ರಿತ ಚ ಕಾಮೋಪಭೋಗ ಪರಮಾಹ ಏತಾವತ್ ಇತಿ ನಿಶ್ಚಿತ. ಮರಣ ಪರ್ಯಂತ ಇರುವ ಅಸಂಖ್ಯಾತ ಚಿಂತೆಗಳಿಗೆ ಅವರು ದಾಸರಾಗಿ ವಿಷಯ ಭೋಗಗಳನ್ನು ಅನುಭವಿಸುವುದರಲ್ಲಿ ನಿರತರಾಗಿ ಇಷ್ಟು ಮಾತ್ರ ಆನಂದವಿರುವುದು ಎಂಬುದಾಗಿ ನಿಶ್ಚಯಿಸಿಕೊಳ್ಳುತ್ತಾರೆ. ಯಾರು? ಆಸುರಿ ಸಂಪತ್ ಉಳ್ಳವರು. ಎಂತಹ ಹೀನವಾದಂತಹ ಮನಸ್ಸು ನೋಡಿ. ಯಾವ ಜೀವನದ ಒಂದು ಪರಮ ಉದ್ದೇಶವಿದೆ ಅದನ್ನು ಸಂಪೂರ್ಣವಾಗಿ ಮರೆತು ಕೇವಲ ಇಹಭೋಗಗಳಲ್ಲಿ ಇಂದ್ರಿಯ ಸುಖದಲ್ಲೇ ಆನಂದವಿದೆ, ಇಷ್ಟೇ ಜೀವನ ಎಂದು ತಮ್ಮನ್ನು ತಾವೇ ಸಂಕ್ಷಿಪ್ತವಾಗಿ ಸಂಕುಚಿತವಾಗಿ ತಿಳಿದುಕೊಳ್ಳುವವರೇ ಆಸುರಿ ಸಂಪತ್ತುಳ್ಳವರು. ಶ್ರೇಯಸ್ಸನ್ನು ಉಂಟು ಮಾಡುವ ಕರ್ತವ್ಯಗಳಲ್ಲಿ ಮತ್ತು ಧರ್ಮ ಕಾರ್ಯಗಳಲ್ಲಿ ಪ್ರವೃತ್ತಿ, ಅಧರ್ಮ ಮತ್ತು ನಿಷಿದ್ಧ ಕಾರ್ಯಗಳಿಂದ ನಿವೃತ್ತಿ, ಇವೆರಡನ್ನು ಅರಿತಿರುವುದಿಲ್ಲ ಆಸುರಿ ಸಂಪತ್ತುಳ್ಳವರು. ಮಾಡಬೇಕಾದ್ದು ಯಾವುದು, ಬಿಡಬೇಕಾದ್ದು ಯಾವುದು ಎಂದು ತಿಳಿಯದ ಅವಿವೇಕಿಯಾದ ಅವನು ಮಾಡಬೇಕಾದ್ದನ್ನು ಮಾಡುವುದಿಲ್ಲ, ಮಾಡಬಾರದನ್ನೇ ಮಾಡುತ್ತಿರುತ್ತಾನೆ. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇಲ್ಲದವನು ಅಪವಿತ್ರವಾದವನು. ಶ್ರೇಷ್ಠವಾದ ಆಚರಣೆ ಸದಾಚಾರಗಳು ಇಲ್ಲದವನು ದುರಾಚಾರವಿರುವವನು. ಸತ್ಯವನ್ನು ನುಡಿಯದವನು, ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ಸುಲಭವಾಗಿ ಹೇಳಬಲ್ಲನಾದವನು, ಜಗತ್ತು ಸುಳ್ಳುಗಳಿಂದಲೇ ತುಂಬಿದೆ ಎಂದು ನಂಬಿರುವವನು, ಯಾವುದೇ ಒಳ್ಳೆಯದನ್ನು ಕಾಣಲಾಗದವನು, ಜಗತ್ತಿಗೆ ಭಗವಂತನ ಆಧಾರವು ಇಲ್ಲವೆಂದು, ಧರ್ಮದ ಆಧಾರವು ಇಲ್ಲವೆಂದು, ಧರ್ಮಗಳ ವ್ಯವಸ್ಥೆಯು ಇಲ್ಲವೆಂದು, ವೇದಗಳು ಶಾಸ್ತ್ರಗಳು ಪ್ರಮಾಣರಹಿತವೆಂದು ನಂಬಿರುವವನು ಈ ಕೆಟ್ಟ ಮನುಷ್ಯನು. ಜಗತ್ತನ್ನು ತನ್ನಷ್ಟಕ್ಕೆ, ಈ ಜಗತ್ತು ತನ್ನಷ್ಟಕ್ಕೆ ತಾನೇ ನಡೆಯುತ್ತಿದೆ. ಕೇವಲ ಸ್ತ್ರೀ ಪುರುಷ ಸಂಯೋಗದಿಂದ ಜೀವಿಗಳ ಸೃಷ್ಟಿಯಾಗುತ್ತಿದೆ. ಇದರಲ್ಲಿ ಭಗವಂತನ ಪಾತ್ರವೇನೂ ಇಲ್ಲ ಎಂದು ತಿಳಿದಿರುವವನು. ಕಾಮವೇ ಸೃಷ್ಟಿಗೆ ಕಾರಣ, ಕಾಮವಲ್ಲದೆ ಸೃಷ್ಟಿಗೆ ಕಾರಣ ಬೇರೇನು ಇಲ್ಲವೆಂದು ಹೇಳುವವನು. ಕೇವಲ ಭೌತಿಕವಾದಿಯಾಗಿರುವವನು. ಜೀವಿಗಳಲ್ಲಿ ಭಗವಂತನ ಅಂಶವಿಲ್ಲವೆಂದು, ಜೀವಿಗೆ ನಿತ್ಯವಾದ ಅಸ್ತಿತ್ವವಿಲ್ಲವೆಂದು ತಿಳಿದಿರುವವನು. ಆತ್ಮನ ಪರಮಾತ್ಮನ ಅಸ್ತಿತ್ವವನ್ನು ಒಪ್ಪದವನು. ಭಗವಂತನೆಲ್ಲಿದ್ದಾನೆ, ಭಗವಂತನನ್ನು ಕಂಡವರಾರು ಎಂದು ಪ್ರಶ್ನಿಸುವವನು. ಈಶ್ವರನಿಲ್ಲ, ಪಾಪ ಪುಣ್ಯಗಳಿಲ್ಲ, ಪರಲೋಕವಿಲ್ಲ, ಪ್ರಾರಬ್ಧವಿಲ್ಲ, ದುಷ್ಕರ್ಮಗಳಿಗೆ ದಂಡನೆ ಇಲ್ಲ ಮುಂತಾದ ಭ್ರಮೆಯಿಂದ ಕೂಡಿದ ನಾಸ್ತಿಕ ಸಿದ್ಧಾಂತಗಳನ್ನು ನಂಬಿರುವವನು. ಸುಖ ಭೋಗಗಳನ್ನೇ ಗುರಿಯಾಗಿಟ್ಟುಕೊಂಡು ತಿಂದು ಕುಡಿದು ಮೋಜು ಮಾಡುವವನು. ಸತ್ಕಾರ್ಯಗಳನ್ನು ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳದವನು. ಭ್ರಷ್ಟ ಸ್ವಭಾವವನ್ನು ಬೆಳೆಸಿಕೊಂಡು ಕ್ರೂರವಾದ ಭ್ರಷ್ಟ ಆಚರಣೆಗಳಲ್ಲಿ ತೊಡಗುವವನು. ಸತ್ಯ, ಧರ್ಮ, ಪರಮಾರ್ಥ ಮುಂತಾದ ಸದ್ವಿಚಾರಗಳ ಬಗ್ಗೆ ಬುದ್ಧಿಯು ಕೆಲಸ ಮಾಡದ ಅಲ್ಪಬುದ್ಧಯ, ಅಲ್ಪಮತಿಯು. ಇಂತಹ ವಿವೇಕವಿಲ್ಲದ ಮಂದ ಬುದ್ಧಿ ಉಳ್ಳವನಾಗಿ ತನ್ನ ಅಹಿತವನ್ನು ತಾನೇ ಮಾಡಿಕೊಳ್ಳುವವನು. ಲೋಕಕಂಟಕನು, ಉಗ್ರಗಾಮಿಯು, ಭಯೋತ್ಪಾದಕನು, ಇತರರನ್ನು ಕಾಯ ವಾಚ ಮನಸ ಹಿಂಸಿಸುವವನು, ಹೆದರಿಸುವವನು. ಬೇರೆಯವರಿಗೆ ಕಷ್ಟ ಕೋಟಲೆಗಳನ್ನು ಕೊಡಲು
ಮತ್ತು ಅವರನ್ನು ನಾಶ ಮಾಡಲೂ ಸಹ ಉಪಾಯಗಳನ್ನು ಯೋಜಿಸುವವನು. ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡುವುದಕ್ಕೆ ಹಿಂಜರಿಯದವನು. ಅವುಗಳನ್ನು ಕಾರ್ಯಗತಗೊಳಿಸಲು ಉದ್ಯುಕ್ತನಾಗುವವನು. ತನ್ನ ಮತ್ತು ಜಗತ್ತಿನ ಶಾಂತಿಯನ್ನು ನಾಶಗೊಳಿಸುವ ಸಾಮರ್ಥ್ಯವುಳ್ಳವನು. ತನ್ನ ನಡೆ ನುಡಿಗಳಿಂದ ತನ್ನ ನಾಶಕ್ಕೆ ತಾನೇ ಕಾರಣನಾಗುವವನು. ನೋಡಿ ಎಷ್ಟಿದೆ ಈ ಆಸುರಿ ಸಂಪತ್ತಿನ मनुष्यನ स्वभाव. उनका मानना है कि जीवन के अंत तक इंद्रियों को तृप्त करना मानव सभ्यता की प्रमुख आवश्यकता है. इस प्रकार उनकी चिंता का कोई अंत नहीं है. सैकड़ों हजारों इच्छाओं, काम और क्रोध से बंधे हुए वे इंद्रिय तृप्ति के लिए अवैध साधनों से धन प्राप्त करते हैं. आसुरी व्यक्ति सोचता है आज मेरे पास इतना धन है और मैं अपनी योजनाओं के अनुसार अधिक प्राप्त करूंगा. अभी मेरा है और यह भविष्य में और अधिक बढ़ेगा. वह मेरा दुश्मन है और मैंने उसे मार डाला है और मेरा दूसरा दुश्मन भी मारा जाएगा. मैं सब कुछ का स्वामी हूं, मैं भोगता हूं, मैं सिद्ध, शक्तिशाली और खुश हूं. मैं सबसे अमीर आदमी हूं जो कुलीन रिश्तेदारों से घिरा हुआ है. कोई नहीं है मैं कोई नहीं है मैं कितना शक्तिशाली और धन्य हूं. मैं यज्ञ करूंगा, मैं कुछ दान करूंगा और इस प्रकार मैं आनंदित रहूंगा. इस प्रकार ऐसे व्यक्ति अज्ञानता के जाल में फंस जाते हैं. They believe that to gratify the senses unto the end of life is the prime necessity of human civilization. Thus, there is no end to their anxiety. Being bound by hundreds and thousands of desires, by lust and anger, they secure money by illegal means for sense gratification. ಈ ಒಂದು ಆಸುರಿ ಸಂಪತ್ತಿನ ವಿವರಣೆ ಮತ್ತಷ್ಟು ಇದೆ ನೋಡಿ. ಯಾವ ರೀತಿಯಲ್ಲಿ ಅವರು ತಮ್ಮನ್ನು ತಾವೇ ಈ ಒಂದು ಮರಣ ಸಂಕೋಲೆಯಲ್ಲಿ ಸಿಕ್ಕಿಕೊಳ್ಳುವರು ಎಂಬುದನ್ನು ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳಲಾಗಿದೆ. ಇಷ್ಟೇ ಜೀವನ ಇಷ್ಟೇ. ಏತಾವತ್ ಇತಿ ನಿಶ್ಚಿತಾಃ. ಜನರಲಿ such materialists are no fools. They have an ample share of a rough and ready intellect. They do realize that a life dedicated to an endless hunt after sense gratifications is a tragic way of living, and that in such a scheme of existence, the individual is called upon to pay an exorbitant price for relatively insignificant gains, and yet they continue seeking satisfaction of their uncontrolled lust. If you question them, their answer is that life is nothing but a series of such strifes. They know not of any life the contents of which are peace and joy. They are generally pessimistic, and since they avoid seriously thinking about life, they invariably come to express suicidal tendencies and homicidal temperaments. According to them, sorrows and care alone constitute the fabric of life. They fail to discover any harmony or rhythm. They fail to discover any harmony or rhythm underlying the superficial disturbances in life. Entertaining no hope, either for themselves or for the world, they live with embittered hearts, revengefully meeting the happenings around them in the world. In unproductive exertions, they waste their powers only to die a miserable death, exhausted, wearied, and disappointed. The expression of the above philosophy in the life of the individual is described in the following stanza, the 12th shlok. Please repeat after me. आशा पाशशतैर्बद्धाः
ಕಾಮ ಕ್ರೋಧ ಪರಾಯಣ ಈಹಂತೆ ಕಾಮ ಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯ ಆಶಾಪಾಶಶತೈರ್ಬದ್ಧ ಕಾಮಕ್ರೋಧಪರಾಯಣ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯ ಆಶಾಪಾಶಶತೈಃ ಬದ್ಧಾಃ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥ ಸಂಚಯ. ಆದುದರಿಂದ ಆಶಾಪಾಶಶತೈಃ ಆಶಾರೂಪಿ ನೂರಾರು ಹಗ್ಗಗಳಿಂದ ಬದ್ಧಾ ಬಂಧಿಸಲ್ಪಟ್ಟು ಕಾಮಕ್ರೋಧ ಪರಾಯಣ ಕಾಮ ಕ್ರೋಧಾದಿಗಳ ಪರಾಯಣರಾಗಿ ಕಾಮಭೋಗಾರ್ಥಂ ವಿಷಯ ಭೋಗಗಳ ಪೂರೈಕೆಗಾಗಿ ಅನ್ಯಾಯೇನ ಅನ್ಯಾಯದಿಂದ ಅರ್ಥ ಸಂಚಯ ಹಣವೇ ಮುಂತಾದ ಅನೇಕ ವಸ್ತುಗಳನ್ನು ಕೂಡಿಡಲು ಈ ಹಂತೆ ಪ್ರಯತ್ನಿಸುತ್ತಾರೆ. ಆಶಾರೂಪಿ ನೂರಾರು ಹಗ್ಗಗಳಿಂದ ಬಂಧಿಸಲ್ಪಟ್ಟು ಕಾಮ ಕ್ರೋಧಾದಿಗಳ ಪರಾಯಣರಾಗಿ ವಿಷಯ ಭೋಗಗಳ ಪೂರೈಕೆಗಾಗಿ ಅನ್ಯಾಯದಿಂದ ಹಣವೇ ಮುಂತಾದ ಅನೇಕ ವಸ್ತುಗಳನ್ನು ಕೂಡಿಡಲು ಪ್ರಯತ್ನಿಸುತ್ತಾರೆ. ನೋಡಿ ಎಂತಹ ಕಟುಕರು ಇವರು. ತಮ್ಮ ನಾಶವನ್ನು ತಾವೇ ಮಾಡ್ಕೊಳ್ತಾ ಇದ್ದಾರೆ ಈ ಆಶೆಗಳೆಂಬ ಪಾಶಗಳಿಂದ. ಹೌದಲ್ಲ? ನಾವು ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕಾದರೆ ಈ ಎಲ್ಲಾ ಆಸುರಿ ಗುಣಗಳಿಂದ ದೂರವಿರಬೇಕು. ಆಗ ಮಾತ್ರ ನಮ್ಮ ಜೀವನ ಯಶೋಗಾಥೆ ಜೈತ್ರ ಕಥೆ ಆಗುವುದು. ನೋಡಿ, ಭಾವವೇಶದಿಂ ಮನವಶ್ವದಂತಿರಲಿ ಈ ವಿವೇಚನೆಯದಕ್ಕೆ ದಕ್ಷರಾಹುತನು ತೀವಿದೊಲವಿನ ದಂಪತಿಗಳಾಗೆ ಮನಬುದ್ಧಿ ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ ಮಂಕುತಿಮ್ಮ. ಭಾವಾವೇಶದಿ ಭಾವದ ಆವೇಶದಿ ಮನವಶ್ವದಂತಿರಲಿ ಮನವು ಅಶ್ವದಂತೆ ಇರಲಿ. ಧೀ ವಿವೇಚನೆಯದಕ್ಕೆ ಧೀ ವಿವೇಚನೆಯು ಅದಕ್ಕೆ ತೀವಿದೊಲವಿನ ತೀವಿದ ಒಲವಿನ ದಂಪತಿಗಳಾಗೆ ದಂಪತಿಗಳು ಆಗೆ. ಧೀ ಬುದ್ಧಿ, ರಾಹುತ ಕುದುರೆಯ ಸವಾರ, ತೀವಿದ ತುಂಬಿದ ತೀವಿದೊಲವಿನ ತುಂಬಿದ ಒಲವಿನ ತೀವಿದ ತುಂಬಿದ ಜೈತ್ರ ಕಥೆ ಗೆಲುವಿನ ಕಥೆ ಯಶೋಗಾಥೆ. ಭಾವದ ಆವೇಶದಲ್ಲಿ ಮನಸ್ಸು ಕುದುರೆಯಂತಿರಲಿ, ನಮ್ಮ ಬುದ್ಧಿ ಮತ್ತು ವಿವೇಕಗಳು ದಕ್ಷತೆಯ ಸವಾರನಾಗಲಿ. ಮನಸ್ಸು ಬುದ್ಧಿಗಳು ತುಂಬಿದ ಒಲವಿನ ದಂಪತಿಗಳೆಂತಿದ್ದರೆ ನಮ್ಮ ಬದುಕೆ ಯಶಸ್ಸಿನ ಕಥೆ ಆಗುತ್ತದೆ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಭಾವವೇಶದಿಂ ಮನವಶ್ವದಂತಿರಲಿ ಈ ವಿವೇಚನೆಯದಕ್ಕೆ ದಕ್ಷರಾಹುತನು ತೀವಿದೊಲವಿನ ದಂಪತಿಗಳಾಗೆ ಮನಬುದ್ಧಿ ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ ಮಂಕುತಿಮ್ಮ. ನಮ್ಮ ಮನಸ್ಸು ಸಾವಿರಾರು ಭಾವಗಳ ಆಗರ, ಸಮುದ್ರದ ಅಲೆಗಳಂತೆ ಈ ಭಾವಗಳು ಕ್ಷಣ ಕ್ಷಣಕ್ಕೆ ಮೇಲೆ ಬರುತ್ತವೆ ಮತ್ತೆ ಇಳಿಯುತ್ತದೆ. ಎಷ್ಟೋ ಭಾವಗಳ ಏರಿಳಿತಗಳಿಗೆ ಕಾರಣ ನಮಗೆ ಅರ್ಥವಾಗುವುದಿಲ್ಲ.
ಈ ಭಾವಗಳ ಆವೇಶದಿಂದ ಮನಸ್ಸು ವಿಚಲಿತವಾಗಿ ಕುಣಿಯುತ್ತದೆ. ಆಸೆ ನಿರಾಸೆಗಳ, ರಾಗದ್ವೇಷಗಳ, ಕೋಪತಾಪಗಳ, ಕರುಣ ವಿಫಲತೆಗಳ, ಪ್ರೇಮ ಪ್ರೀತಿಗಳ ಹಲವಾರು ಭಾವಗಳು ಮನಸ್ಸಿನ ಪಟಲದಲ್ಲಿ ಕುಣಿಯುತ್ತವೆ. ಇವುಗಳನ್ನು ಹತೋಟಿಯಲ್ಲಿಡದೆ ಹರಿಬಿಟ್ಟರೆ ಅನಾಹುತವಾಗುತ್ತದೆ ಮತ್ತು ಬದುಕು ದುರ್ಭರವಾಗುತ್ತದೆ. ಹಾಗಾಗಿ ನಮ್ಮ ಬುದ್ಧಿ ಮತ್ತು ವಿವೇಕ ಈ ಮನಸ್ಸಿನಲ್ಲಿ ಕುಣಿಯುವ ಭಾವನೆಗಳ ಕುದುರೆಗೆ ದಕ್ಷತೆಯ ಸವಾರನಂತಾಗಬೇಕು ಎನ್ನುತ್ತಾರೆ ಮಾನ್ಯ ಗುಡ್ಡಪ್ಪನವರು. ಮನಸ್ಸು ಸಾವಿರಾರು ಭಾವಗಳು ಬಂದು ಹೋಗುವ ತಾಣ. ಆದರೆ ಬುದ್ಧಿ ಅವುಗಳನ್ನು ಶೋಧಿಸಿ ತನಗೆ ಹಿತವಾದದ್ದನ್ನು ಅಂತರಂಗಕ್ಕೆ ಇಳಿಸಿಕೊಂಡರೆ ಅದೇ ವಿವೇಕ. ಇದನ್ನೇ ಧೀ ವಿವೇಚನೆ ಎನ್ನುವುದು. ಈ ಧೀ ವಿವೇಚನೆಗಳು ದಕ್ಷತೆಯಿಂದ ಮನಸ್ಸಿನ ಮೇಲೆ ಅಧಿಕಾರ ನಡೆಸಿದರೆ ಆಗ ಆಂತರ್ಯಕ್ಕೆ ಇಳಿಯುವುದೆಲ್ಲ ಒಳ್ಳೆಯದೇ ಆಗಿರುತ್ತದೆ. ಅಂತಹ ಸತ್ವವನ್ನು ನಾವು ರೂಢಿಸಿಕೊಂಡರೆ ನಮ್ಮ ಮನಸ್ಸು ತಿಳಿಯಾಗಿ, ನಾವು ಮಾಡುವ ಯೋಚನೆ ಆತ್ಮಹಿತವಾಗಿ, ಅನುಗುಣವಾಗಿ, ನಾವು ಮಾಡುವ ಕೆಲಸಗಳು ಶುಭಪ್ರದವಾಗಿ, ಬದುಕು ಗುಂಡಪ್ಪನವರು ಹೇಳುವ ಹಾಗೆ ಜೈತ್ರ ಯಾತ್ರೆಯಾಗುವುದು. ಆದರೆ ಈ ಪ್ರಕ್ರಿಯೆಯಲ್ಲಿ ಮೊದಲು ನಮಗೆ ಯಾವುದು ಹಿತ ಎಂದು ಅರಿತುಕೊಳ್ಳಬೇಕು. ಆ ಅರಿವಿನಿಂದ ಅದನ್ನು ಮಾತ್ರ ಗ್ರಹಿಸಿ ಅಂತರಂಗದಲ್ಲಿ ತುಂಬಿಕೊಳ್ಳುವ ಕಾರ್ಯ ನಡೆಯಬೇಕು. ಹಾಗೆ ತುಂಬಿಕೊಂಡದ್ದನ್ನು ಸೂಕ್ತವಾಗಿ ಉಪಯೋಗಿಸಿಕೊಳ್ಳುವುದನ್ನೂ ಕಲಿಯಬೇಕು. ಹಾಗಾದಾಗ ನಾವು ಜೀವನದಲ್ಲಿ ಬರುವ ಹಲವಾರು ಸಮಸ್ಯೆಗಳನ್ನು ಗೆಲ್ಲಬಹುದು. ಭಾವಾವೇಶಕ್ಕೆ ಒಳಗಾಗದೆ ಧೀ ಮತ್ತು ವಿವೇಚನೆಯಿಂದ ನಡೆದುಕೊಂಡಾಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ ಎನ್ನುವುದೇ ಈ ಮುಕ್ತಕದ ಪೂರಣ. ಉಳಿದ ವಿಚಾರಗಳನ್ನು ಮುಂದಿನ ವಾರ ಮುಂದುವರಿಸೋಣ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಶಾಂತಿ ಮಂತ್ರದೊಂದಿಗೆ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ. ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ. ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.